ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಏನಪ್ಪ ಅಂದರೆ ಇವತ್ತಿನ ವಿಚಾರ ನಾನು ನಿಮ್ಮ ಹತ್ರ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವಾಗಿನ ನೋಡ್ತಿರ್ಬೋದು ನೀವು, ಇವಾಗ ಈ ಊಟ ತಿಂಡಿಯಿಂದ ಆಗಿರ್ಬೋದು ಅಥವಾ ಇವಾಗಿರೋ ಸಿಗೋ ತರಕಾರಿ ಫುಡ್ನಿಂದ ಆಗಿರ್ಬೋದು, ನಾವು ಇವಾಗ ಮದುವೆಯಾಗಿ ಒಂದು ಮಗು ಆದ ತಕ್ಷಣ ತುಂಬ ದಪ್ಪಾಗಕ್ಕೆ ಸ್ಟಾರ್ಟ್ ಆಗಿಬಿಡ್ತೀವಿ. ಹೇಗೆ ಅಂದರೆ ನಾವು ಎಷ್ಟೇ ಸಣ್ಣ ಇರಲಿ, ಒಂದು ಮಗು ಆದ ತಕ್ಷಣ ಫುಲ್ಲು ದಪ್ಪ ಆಗಿಬಿಡ್ತೀವಿ. ಅದು ಹೇಗೆ ಅಂತಲೇ ಗೊತ್ತಾಗಲ್ಲ, ಫುಡ್ಡಿಂದನೋ ಅಥವಾ ಡೆಲಿವರಿ ಆದಮೇಲೋ ಅಂತಲೇ ಅರ್ಥನೇ ಆಗಲ್ಲ ನಮಗೆ. ಇವಾಗ ನಾವು ಮನೆಯಲ್ಲೇ ಇರ್ತೀವಿ, ನಮಗೆ ಕೆಲಸಕ್ಕೆ ಹೋಗೋಕ್ಕಾಗಲ್ಲ. ಯಾಕಂದರೆ ನಾವು ಮಕ್ಕಳು ನೋಡ್ಕೊತಾ ಇರಬೇಕಾಗತ್ತೆ. ಅದರಲ್ಲೂ ಈ ಸ್ಕೂಲಿಗೆ ಹೋಗೋ ಮಕ್ಕಳಿದ್ರಂತೂ ಆಗೋದೇ ಇಲ್ಲ. ಬೆಳಗ್ಗೆ ಎದ್ದ ತಕ್ಷಣವೇ ಅವ್ರಿಗೆ ತಿಂಡಿ ಮಾಡೋದು, ರೆಡಿ ಮಾಡೋದು, ಕಳಿಸೋದು, ಹಾಗೆ ಹಸ್ಬೆಂಡಿಗೆಲ್ಲ ತಿಂಡಿ ಮಾಡಿಕೊಡೋದು, ಈ ಥರ ಕೆಲಸದಲ್ಲಿ ಬ್ಯುಸಿಯಾಗಿ ಹೋಗ್ತೀವಿ. ಹಾಗಾಗಿ ನಮಗೆ ಮಕ್ಕಳು ನೋಡ್ಕೊಳ್ಳೋದು, ಹಾಗೆ ಅವರಿಗೆ ತಿಂಡಿ ಮಾಡೋದು, ಲಂಚ್ ಬಾಕ್ಸ್ ಕಟ್ಟೋದು, ಹಾಗೆ ಹಸ್ಬೆಂಡನ್ನು ಕೂಡ ಅವರಿಗೂ ಎಲ್ಲ ರೆಡಿ ಮಾಡಿ ಕೊಡೋದು ಬಾಕ್ಸನ್ನು, ಈ ಥರ ನಮಗೆ ಟೈಮ್ ಹೋಗಿಬಿಡುತ್ತೆ. ನಾವು ಹೇಗೆ ನಮ್ಮ ದೇಹವನ್ನು ಹೇಗೆ ಫಿಟ್ಟಾಗಿ ಇಟ್ಕೋಬೇಕು ಅಂತಲೇ ನಮಗೆ ಗೊತ್ತಾಗಲ್ಲ. ಬರೀ ಅವ್ರ ಮಕ್ಕಳು ಮತ್ತು ಗಂಡನ ನೋಡ್ಕೊಳ್ಳೋದ್ರಲ್ಲಿ ನಮ್ಮ ಟೈಮ್ ವೇಸ್ಟಾಗಿ ಹೋಗ್ಬಿಡುತ್ತೆ. ನಾವು ನಮ್ಮ ಬಗ್ಗೆ ನಾವು ಪ್ರೀತಿ ಕಾಳಜಿನೇ ಮಾಡ್ಕೊಳ್ಳಲ್ಲ, ಬಿಟ್ಬಿಡ್ತೀವಿ. ಎಲ್ಲ ಮಕ್ಕಳು ನೋಡ್ಕೊಳ್ಳೋದೇ ಆಗಿಬಿಡುತ್ತೆ. ಬರೀ ಅವ್ರನ್ನ ಸ್ಕೂಲಿಗೆ ಕರ್ಕೊಂಡು ಹೋಗೋದು, ಕರ್ಕೊಂಬರೋದು, ಈ ಥರ. ಹಾಗಾಗಿ ನಾವು ನಮಗೆ ಬೆಳಗ್ಗೆ ಎದ್ದ ತಕ್ಷಣವೇ ಕೆಲಸಗಳು ಜಾಸ್ತಿ ಇರುತ್ತೆ. ನಮ್ಮ ಆರೋಗ್ಯದ ಕಡೆ, ಹಾಗೆ ನಮ್ಮ ದೇಹದ ಬಗ್ಗೆ ನಮಗೆ ಒಂಚೂರು ಯೋಚನೆನೇ ಇರಲ್ಲ. ಬರೀ ತಲೆಯಲ್ಲಿ ಅದೇ ಓಡುತ್ತಿರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಏನು ತಿಂಡಿ ಮಾಡಬೇಕು, ಮಕ್ಕಳಿಗೆ ಹೇಗೆ ರೆಡಿ ಮಾಡಬೇಕು, ಹೇಗೆ ಕಟ್ಟಬೇಕು, ಅದು ಇದು ಇದೇ ತಲೆಯಲ್ಲಿ ಟೆನ್ಷನ್ ತುಂಬಿಕೊಂಡಿರುತ್ತೆ. ಅಂಥದ್ರಲ್ಲಿ ನಮಗೆ ಒಂದು ಮೈಂಡಲ್ಲಿ ಎಲ್ಲೋ ಒಂದು ಕಡೆ ಅನ್ನಿಸ್ತಿರುತ್ತೆ, ನಾವು ಕೂಡ ಸಣ್ಣ ಆಗಬೇಕು, ಫಸ್ಟ್ ಎಷ್ಟು ಚೆನ್ನಾಗಿದ್ವಿ, ಇವಾಗ ಎಷ್ಟು ದಪ್ಪ ಹೋಗಿದ್ವಿ ಅಂತ. ಆದರೆ ಆಗಲ್ಲ. ಯಾಕೆಂದರೆ ಬೆಳಗ್ಗೆ ಅಷ್ಟು ಕೆಲಸಗಳಿರುತ್ತೆ, ಎದ್ದ ತಕ್ಷಣ ಸ್ಕೂಲಿಗೆ ಹೋಗೋ ಮಕ್ಕಳಿದ್ರೆ. ಹಾಗಾಗಿ ನಾನು ಇವತ್ತು ನಿಮಗೆ ಮನೆಯಲ್ಲಿಯೇ ನೀವು ಡಯೆಟ್ ಕೂಡ ಮಾಡಿದೆ, ಎಕ್ಸಸೈಸು ಕೂಡ ಮಾಡಿದೆ, ಹೇಗೆ ಸಣ್ಣ ಆಗಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ನಾನು ಕೂಡ ಹೌಸ್ ವೈಫೇ ಆಗಿರೋದ್ರಿಂದ, ಹಾಗೂ ನನಗೂ ಕೂಡ ಮಕ್ಕಳಿದ್ದಾರೆ. ನಾನು ಅವ್ರನ್ನ ಬೆಳಗ್ಗೆ ಎದ್ದು ಸ್ಕೂಲಿಗೆ ಬೆಳಗ್ಗೆ ಅವರಿಗೆಲ್ಲ ತಿಂಡಿ ಮಾಡೋದಾಗಿರ್ಬೋದು, ಬಾಕ್ಸ್ ಕಟ್ಟೋದು, ಅವ್ರನ್ನ ಕಳಿಸೋದು, ಹಾಗೆ ಹಸ್ಬೆಂಡಿಗೆಲ್ಲ ರೆಡಿ ಮಾಡಿಕೊಡೋದು, ಈ ಥರ ನನಗೂ ಕೂಡ ತುಂಬ ಕೆಲಸಗಳಿದೆ. ಅದರೆಲ್ಲದ್ರ ಮಧ್ಯೆ ನನಗೆ ನನ್ನ ಆರೋಗ್ಯವನ್ನು ನೋಡ್ಕೊಳ್ಳೋಕ್ಕೂ ಆಗಲ್ಲ, ಹಾಗೆ ನಾನು ಡಯೆಟ್ ಮಾಡೋಕ್ಕೂ ಆಗಲ್ಲ. ಯಾಕೆಂದರೆ ನಾವು ಕೆಲಸ ಮನೇಲಿ ಜಾಸ್ತಿ ಮಾಡ್ತಾ ಇರೋದ್ರಿಂದ ನಮಗೆ ಪದೇ ಪದೇ ಹಸಿವು ಆಗ್ತಾನೆ ಇರುತ್ತೆ. ಯಾಕೆಂದರೆ ಎಷ್ಟು ಕೆಲಸ ಜಾಸ್ತಿ ಮಾಡ್ತೀವಿ ಅಷ್ಟು ಹೊಟ್ಟೆ ನಮಗೆ ಹಸಿತಾ ಹೋಗುತ್ತೆ. ಹಾಗಾಗಿ ನಾವೇನು ಮಾಡ್ತೀವಿ, ಹೊಟ್ಟೆ ಹಸಿದಾಗೆಲ್ಲ ಅದು ಇದು ಮನೇಲಿ ಇರ್ತೀವಿ, ತಿನ್ಕೊಂಡ್ಬಿಡ್ತೀವಿ. ಮನೇಲಿರುವಾಗ ಕೆಲಸ ನಮಗೆ ಜಾಸ್ತಿ ಇರೋದ್ರಿಂದ ನಾವು ಅದು ಇದು ತಿನ್ಕೊಂಡ್ಬಿಡ್ತೀವಿ. ಹಾಗಾಗಿ ನಮ್ಮ ಬಾಡಿನೂ ಕೂಡ ನಾವು ಹೇಗೆ ಜಾಸ್ತಿ ತಿಂತಾ ಹೋಗ್ತೀವಿ, ನಮ್ಮ ಬಾಡಿನೂ ಕೂಡ ಹಾಗೆ ಜಾಸ್ತಿ ಬೆಳೆಯುತ್ತಾ ಹೋಗುತ್ತೆ. ಅಂದರೆ ನಮಗೆ ಇವಾಗ ಕರೆಕ್ಟಾಗಿ ನಾವು ಇಷ್ಟೇ ಹೀಗೆ ತಿನ್ನಬೇಕು, ಇದೇ ಥರ ಡಯಟ್ ಮಾಡಬೇಕಂದ್ರೆ ಆಗಲ್ಲ. ಯಾಕೆಂದರೆ ನಾವು ಕೆಲಸ ಜಾಸ್ತಿ ಮಾಡೋದ್ರಿಂದ ಹೊಟ್ಟೆ ಹಸಿವು ಕೂಡ ನಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಇವಾಗ ನಾವು ಕೆಲಸನೂ ಮಾಡ್ತೀವಿ, ಅದ್ರ ಜೊತೆ ಟೈಮ್ ಸರಿ ಊಟ ತಿಂಡಿನೂ ಮಾಡಬೇಕು. ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಇವಾಗ ಮಕ್ಕಳಿಲ್ಲ ಅಂದರೆ ವಾಕಿಂಗ್ ಹೋಗ್ತಾರೆ, ಎಕ್ಸಸೈಸ್ ಎಲ್ಲ ಮಾಡಿ ಬರ್ತಾರೆ. ಇವಾಗ ನಮಗೆ ಹಂಗಾಗಲ್ಲ, ಮಕ್ಕಳಿರೋದ್ರಿಂದ ಸ್ಕೂಲಿಗೆ ನಮಗೆ ಬೆಳಗ್ಗೆ ವಾಕಿಂಗ್ ಎಕ್ಸಸೈಸ್ ಮಾಡಿ ಬರೋಷ್ಟರಲ್ಲೇ ನಮಗೆ ಟೈಮಾಗಿ ಹೋಗುತ್ತೆ. ಹಾಗಾಗಿ ನಮಗೆ ಅದು ಕೂಡ ಮಾಡೋಕ್ಕಾಗಲ್ಲ. ಇವಾಗ ನಾನೇನು ಹೇಳ್ತೀನಿ ಅಂತಂದರೆ, ಇವಾಗ ನಾವು ಮನೆಯಲ್ಲಿ ಇದ್ಕೊಂಡೆ ಡಯೆಟ್ ಮಾಡೋದು ಬೇಡ, ಎಕ್ಸಸೈಸ್ ಮಾಡೋದು ಬೇಡ. ನಾವು ಮನೆ ಕೆಲಸಗಳೆಲ್ಲ ಮಾಡ್ತಾನೆ ನಮಗೆ ಎಕ್ಸಸೈಸ್ ಆಗಿ ಹೋಗ್ಬಿಡುತ್ತೆ. ಮಿಷನ್ನಲ್ಲಿ ಕೆಲಸಗಳನ್ನು ಮಾಡೋದನ್ನ ನಾವು ಕೈಯಲ್ಲೇ ಮಾಡಬೇಕು. ಕಸ ಗುಡಿಸೋದಾಗಿರ್ಬೋದು, ನೆಲ ಒರೆಸೋದಾಗಿರ್ಬೋದು, ಹಾಗೆ ಬಟ್ಟೆ ತೊಳೆಯೋದು, ಪಾತ್ರೆ ತೊಳೆಯೋದು, ಈ ಥರ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಮನೆ ಕೆಲಸಗಳನ್ನು ನಾವು ಕೈಯಲ್ಲಿ ಮಾಡೋದ್ರಿಂದ ನಮಗೆ ಎಕ್ಸಸೈಸು ಕೂಡ ಆಗುತ್ತೆ. ಆಮೇಲೆ ಊಟ, ನಾವು ಪದೇ ಪದೇ ಮಧ್ಯೆ ನಾವು ಅದು ಇದು ತಿನ್ನಬಾರ್ದು. ಕರೆಕ್ಟಾಗಿ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ, 3 ಟೈಮ್ ಕರೆಕ್ಟಾಗಿ ಹೊಟ್ಟೆ ತುಂಬ ಊಟ ಮಾಡಬೇಕು. ಅದ್ರ ಜೊತೆಗೆ ಮನೆ ಕೆಲಸಗಳನ್ನು ಕೂಡ ಮಾಡಬೇಕು. ಇದೆಲ್ಲನೂ ಮಾಡಿ ನಾವು ಹೇಗೆ ಸಣ್ಣ ಆಗೋದು ಅಂದರೆ, ನಿಮಗೆ ಒಂದು ಸೂಪರಾಗಿರೋ ಡ್ರಿಂಕ್ ಬಗ್ಗೆ ನಾನು ಹೇಳ್ತೀನಿ. ಏನು ಅಂದರೆ, ಕೇವಲ 2 ಸೀಡ್ಸ್ಗಳು, ಆ 2 ಸೀಡ್ಸ್ಗಳು ಸಾಕು ನಿಮಗೆ ಸಣ್ಣ ಆಗೋದಕ್ಕೆ. ಒಂದು ಬಂದುಬಿಟ್ಟು ಚಿಯಾ ಸೀಡ್ಸು, ಇನ್ನೊಂದು ಬಂದುಬಿಟ್ಟು ಸಬ್ಜಾ ಸೀಡ್ಸಲ್ಲೇ ನಾವು ಸಣ್ಣ ಆಗ್ಬೋದಾ ಅಂತ ನೀವು ವಿಚಾರ ಮಾಡ್ತಿರ್ಬೋದು. ಹೌದು ಫ್ರೆಂಡ್ಸ್, ಈ 2 ಸೀಡ್ಸ್ ಇದ್ದರೆ ಸಾಕು ಸಣ್ಣ ಆಗ್ಬೋದು. ನಾನು ಕೂಡ ಇವಾಗ ಅದನ್ನೇ ಟ್ರೈ ಮಾಡ್ತಾ ಇದ್ದೀನಿ. ನಾನು ಕೂಡ 2 ತಿಂಗಳಲ್ಲೇ ನಾನು 4 kg ಕೂಡ ಕಡಿಮೆ ಆಗಿದ್ದೀನಿ. ಹಾಗಾಗಿ ಈ ಡ್ರಿಂಕ್ಸನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಏನು ಅಂದರೆ, ಇವಾಗ ನಾವು ಡೈಲಿ ನೀರು ಕುಡಿತೀವಿ. ಸುಮ್ಮನೆ ಖಾಲಿ ನೀರು ಕುಡಿಯೋದಕ್ಕಿಂತ ಅದ್ರ ಜೊತೆಗೆ ಕೆಲವೊಂದು ಸೀಡ್ಸ್ಗಳು, ಹಾಗೆ ಕೆಲವೊಂದು ಅದ್ರ ಜೊತೆ ಐಟಮ್ಸ್ಗಳನ್ನು ಹಾಕ್ಕೊಂಡು ಕುಡಿಯೋದ್ರಿಂದ ಒಂದು ಮ್ಯಾಜಿಕ್ ಅಂತಲೇ ಹೇಳ್ಬೋದು. ಹಾಗೆ ನಿಮ್ಮ ತೂಕ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಿದ್ದರೆ ಅದು ಯಾವುದು ಸೂಪರ್ ಡ್ರಿಂಕ್ ಅಂತ ನಿಮಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಿದ್ರೆ ಫ್ರೆಂಡ್ಸ್, ತಡ ಮಾಡೋದು ಬೇಡ. ಅದಕ್ಕೆ ಏನೇನೆಲ್ಲ ಬೇಕು, ಹೇಗೆ ರೆಡಿ ಮಾಡ್ಕೊಳ್ಳೋದು, ಹೇಗೆಲ್ಲ ಯಾವ ಟೈಮಲ್ಲಿ ಹೇಗೆಲ್ಲ ಕುಡಿಯೋದು ಅಂತ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ.
ಫ್ರೆಂಡ್ಸ್ ನೋಡಿ, ಡ್ರಿಂಕನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇದು ಬಂದುಬಿಟ್ಟು ಸಬ್ಜಾ ಸೀಡ್ಸು, ಇದು ಬಂದುಬಿಟ್ಟು ಚಿಯಾ ಸೀಡ್ಸು. ಈ ಸಬ್ಜಾ ಸೀಡ್ಸನ್ನು 1 ಸ್ಪೂನ್ ತೊಗೊಳ್ಳಿ, ಹಾಗೆ ಈ ಚಿಯಾ ಸೀಡ್ಸನ್ನು 1 ಸ್ಪೂನ್ ತೊಗೊಳ್ಳಿ. ಎರಡೂ ಒಂದೊಂದು ಸ್ಪೂನ್ ತೊಗೊಂಡ್ಬಿಟ್ಟು ನೀವು ಈ ಥರ ಒಂದು ಗ್ಲಾಸಿಗೆ ಹಾಕಿ, ಹಾಗೆ ಇದಕ್ಕೆ ನೀರನ್ನು ಹಾಕಿ ನೀವು ಓವರಾಲ್ ನೈಟು ಮುಚ್ಚಿ ಇಡಬೇಕಾಗುತ್ತೆ. ಇದು ಚೆನ್ನಾಗಿ ನೆನೆಯುತ್ತೆ. ಹಾಗೆ ಬೆಳಗ್ಗೆ ಇದು ಫುಲ್ಲು ಜೆಲ್ ಥರ ಕನ್ವರ್ಟ್ ಆಗಿರುತ್ತೆ. ಈ ಥರ ಮಾಡಿ ನೀವು ಓವರಾಲ್ ನೈಟು ಇಟ್ಟುಬಿಡಬೇಕು. ಬೆಳಗ್ಗೆ ನೀವು ಎದ್ದಾಗ ಇದೆರಡೂ ಸೀಡ್ಸು ನಿಮಗೆ ಯಾವ ಥರ ಕನ್ವರ್ಟ್ ಆಗಿರುತ್ತೆ ಅಂದರೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಕನ್ವರ್ಟ್ ಆಗಿರುತ್ತೆ. ಇದರಲ್ಲಿ 2 ಸೀಡ್ಸ್ ಕೂಡ ಇದೆ ನೋಡಿ. ಒಂದು ಚಿಯಾ ಸೀಡ್ಸ್, ಹಾಗೆ ಒಂದು ಸಬ್ಜಾ ಸೀಡ್ಸ್. ಒಂದು ಬ್ಲ್ಯಾಕ್ ಇದೆ, ಒಂದು ಅದರಲ್ಲೇ ಬ್ರೌನಿಶ್ ಇದೆ. ಎರಡೂ ಈ ಥರ ಜೆಲ್ಲಾಗಿ ಕನ್ವರ್ಟ್ ಆಗುತ್ತೆ. ಈ ಥರ ಜೆಲ್ಲಾಗಿ ಕನ್ವರ್ಟ್ ಆದಮೇಲೆ ಇದನ್ನು ನಾವು ನೀರು ಜೊತೆ ಹೇಗೆ ಮಿಕ್ಸ್ ಮಾಡ್ಕೊಂಡು ಕುಡಿಯೋದು ಅಂತ ನೋಡಿ. ನಿಮಗೆ ಕಾಣಿಸ್ತಿದೆಯಾ? ಈ ಥರ ಬಾಟಲು ನಿಮಗೆ ಅರ್ಧ ಲೀಟ್ರ್ ಆಗಿರ್ಬೋದು, ಅಥವಾ 1 ಲೀಟ್ರು, ಇಲ್ಲಾಂದರೆ 2 ಲೀಟ್ರ್ ಬಾಟ್ಲಾದರೂ ತೊಗೊಳ್ಳಿ. ನಿಮಗೆ ಇಡೀ ದಿನಕ್ಕೆ ಒಂದಿನಕ್ಕೆ ಅಟ್ಲೀಸ್ಟ್ 3 ಲೀಟ್ರ್ ಆದರೂ ಕುಡಿಬೇಕಾಗುತ್ತೆ. ನೀವು 2 ಲೀಟ್ರ್ ಬಾಟಲಲ್ಲಾದರೂ ಮಾಡ್ಕೋಬೋದು, 1 ಲೀಟ್ರ್ ಬಾಟಲಲ್ಲಾದರೂ ಮಾಡ್ಕೋಬೋದು. ನೋಡಿ, ಈ ಥರ ಇದು ಜೆಲ್ ಇರುತ್ತಲ್ವ, ಇದುವಾಗ ನಿಮಗೆ ಇದು ರೆಡಿ ಇದೆ. ನೀವು ಬೆಳಗ್ಗೆ ಅಂದರೆ ಬೆಳಗ್ಗೆ ಕೂಡ ನೀವು ಒಂದು 2 ಅವರ್ ನೆನೆಸ್ಕೋಬೋದು ಈ ಸೀಡ್ಸನ್ನು. ನೈಟ್ ನೆನೆ ಹಾಕಿದ್ರೇ ಚೆನ್ನಾಗಿರುತ್ತೆ. ಇದು ನೋಡಿ, ಈ ಥರ ಜೆಲ್ಲಾಗಿ ಕನ್ವರ್ಟ್ ಆಗಿದೆ. ಇವಾಗ ಇದನ್ನು ಈ ಬಾಟಲಿಗೆಲ್ಲನೂ ಹಾಕ್ಕೊಳ್ಳೋಣ. ನೋಡಿ, ಈ ಥರ 2 ಸೀಡ್ಸ್ ಹಾಕ್ಕೊಳ್ಳೋಣ. ಹಾಗೆ ಇದಕ್ಕೆ ಇನ್ನೂ ಏನೇನು ಹಾಕ್ಕೋಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ನಿಂಬೆಹಣ್ಣು 1-2 ಸ್ಲೈಸು, ಹಾಗೆ ಶುಂಠಿ, ಆಮೇಲೆ ಜೀರಿಗೆ, ಹಾಗೆ 2 ಪೀಸ್ ಚಕ್ಕೆ, ಹಾಗೆ ಪುದೀನ ಸೊಪ್ಪನ್ನು ಕ್ಲೀನಾಗಿ ತೊಳ್ಕೊಳ್ಳಿ. ನೋಡಿ, ನಾನು ನಿಂಬೆಹಣ್ಣ ಸ್ಲೈಸ್ ಕೂಡ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಇದಕ್ಕೆ ಹಸಿ ಶುಂಠಿ. ನಿಮಗೆ ಏನು ಅಂದರೆ ತುಂಬ ಡೈಜೆಷನ್ ಚೆನ್ನಾಗಾಗುತ್ತೆ, ಹಾಗೆ ಹೊಟ್ಟೆ ಕೊಬ್ಬು ಕರಗೋದು ಕೂಡ ತುಂಬ ಸಹಾಯ. ನೋಡಿ, ಈ ಥರ ಶುಂಠಿ, ಹಾಗೆ ಚಕ್ಕೆ ಮತ್ತು ಪುದೀನ ಸೊಪ್ಪು ಇಷ್ಟನ್ನು ಹಾಕಿ, ನೆಕ್ಸ್ಟು ನೀವು ಇದಕ್ಕೆ ಜೀರಿಗೆಯನ್ನು ಹಾಕಿ ಇವಾಗ ಇದನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಆಗುತ್ತೆ. ಇವಾಗ ನಿಮಗೆ ಇದೊಂದು ಡಿಟಾಕ್ಸಿಕ್ ಡ್ರಿಂಕ್ ಅಂತಲೇ ಹೇಳ್ಬೋದು. ಇವಾಗ ಈ ಡ್ರಿಂಕ್ ರೆಡಿಯಾಗಿದೆ. ಇವಾಗ ಇದನ್ನು ನೀವು ಫುಲ್ಲು ಇದು 1 ಲೀಟ್ರ್ ಇದೆ. ನಿಮಗೆ ನೀವು ಜಾಸ್ತಿ ನೀರು ಕುಡಿಬೇಕು ಅಂತಂದರೆ ಇದು ನೀವು ಒಂದು ಅರ್ಧ ಕುಡಿದ ಮೇಲೆ ಇನ್ನು ಕೆಳಗಡೆ ಸೀಡ್ಸ್ ಎಲ್ಲ ಆಗಿರುತ್ತೆ. ಅದಕ್ಕೆ ಎಕ್ಸ್ಟ್ರಾ ನೀವು ನೀರು ಹಾಕ್ಕೊಂಡು ಇಟ್ಕೊಂಡ್ಬಿಟ್ಟು ನೀವು ಬೆಳಗ್ಗಿಂದ ಸಾಯಂಕಾಲ ಈ ಡ್ರಿಂಕನ್ನು ನೀವು ಕುಡಿಬೇಕು. ಇದು ನಮ್ಮ ದೇಹದ ಜೀರ್ಣಕ್ರಿಯೆಗೆ ತುಂಬ ಸಹಾಯ ಮಾಡುತ್ತೆ, ಹಾಗೆ ನಾವು ಸಣ್ಣ ಆಗೋದಕ್ಕೆ ತುಂಬ ಹೆಲ್ಪ್ ಕೂಡ ಮಾಡುತ್ತೆ. ನಮಗೆ ಈ ಚಿಯಾ ಸೀಡ್ಸಲ್ಲಿ ನಮಗೆ ಜಾಸ್ತಿ ಹೆಚ್ಚಿನ ಪೌಷ್ಟಿಕಾಂಶ ಇರುತ್ತೆ ಫ್ರೆಂಡ್ಸ್. ಇದರಲ್ಲಿ ಪ್ರೋಟೀನ್ ಆಗಿರ್ಬೋದು, ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಮ್, ಹಾಗೆ ತುಂಬ ಕೊಬ್ಬಿನಂಶ ಇರುತ್ತೆ, ಒಮೆಗಾ 3 ಕೂಡ ಇರುತ್ತೆ. ಇದರಿಂದ ನಮಗೆ ಹೊಟ್ಟೆ ಬೊಜ್ಜು ಕರಗಲಿಕ್ಕೆ ತುಂಬ ಸಹಾಯ ಕೂಡ ಮಾಡುತ್ತೆ. ಹಾಗೆ ಈ ಸಬ್ಜಾ ಸೀಡ್ಸು ಅಷ್ಟೇ, ಇದು ನಮಗೆ ತುಂಬ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಈ ಬಾಡಿ ಹೀಟಾಗಿರುತ್ತಲ್ವ, ಬಾಡಿ ನಮ್ಮ ದೇಹದ ಉಷ್ಣವನ್ನು ಕೂಡ ಕಡಿಮೆ ಮಾಡಿ ನಮ್ಮ ದೇಹವನ್ನು ತಂಪಾಗಿಡಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇದರಲ್ಲೂ ಅಷ್ಟೇ ನಮಗೆ ತುಂಬ ಜಾಸ್ತಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂಥ ಒಂದು ಮ್ಯಾಜಿಕ್ ಅಂತಲೇ ಹೇಳ್ಬೋದು. ಈ 2 ಬೀಜಗಳನ್ನು ಈ ಥರ ನಾವು ಒಂದು ಡ್ರಿಂಕನ್ನು ಮಾಡಿಕೊಂಡು, ಖಾಲಿ ನೀರು ಕುಡಿಯೋದಕ್ಕಿಂತ ಈ ಥರ ಡ್ರಿಂಕ್ಸನ್ನು ಮಾಡಿಕೊಂಡು ಫುಲ್ ಬೆಳಗಿನ ರಾತ್ರಿ ತನಕ ಕುಡಿಯೋದ್ರಿಂದ ನಾವು ಆದಷ್ಟು ಬೇಗ ಸಣ್ಣ ಆಗ್ತೀವಿ, ಹಾಗೆ ಹೊಟ್ಟೆ ಬೊಜ್ಜು ಕೂಡ ಬೇಗ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ನೋಡಿದ್ರಲ್ಲ, ಊಟ ಬಿಡದೆ ಎಕ್ಸಸೈಸ್ ಮಾಡದೆ ಹೇಗೆ ನಾವು ದೇಹದ ತೂಕವನ್ನು ಕಡಿಮೆ ಮಾಡ್ಕೋಬೋದು ಅಂತ ನಾನು ನಿಮಗೆ ತೋರಿಸಿದ್ನಲ್ವಾ. ಆ ಥರ ನೀವು ಒಂದು ಡಿಟಾಕ್ಸಿಕ್ ಡ್ರಿಂಕ್ ಅಂತಲೇ ಹೇಳ್ಬೋದು. ಈ ಥರ ಒಂದು ಡ್ರಿಂಕ್ಸನ್ನು ನೀವು ಮಾಡಿ ಕುಡಿಯೋದ್ರಿಂದ ನಿಮ್ಮ ದೇಹದ ತೂಕ ಆದಷ್ಟು ಬೇಗ ಕಡಿಮೆ ಆಗುತ್ತೆ. ನೀವು 1 ತಿಂಗಳಲ್ಲೇ ನೀವು 3-4 kg ಕೂಡ ಕಡಿಮೆ ಮಾಡ್ಕೋಬೋದು. ಹಾಗೆ ನಾವು ಮನೇಲಿದ್ದರೂ ಕೂಡ ಹೇಗೆ ಸಣ್ಣ ಆಗೋದು ಅಂತ ನಿಮಗೆ ಇವಾಗ ಮ್ಯಾಜಿಕ್ ಡ್ರಿಂಕನ್ನು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಇವಾಗ ನಾನು ತೋರಿಸಿದ್ನಲ್ವ, ಈ ಥರ ನೋಡಿ, ಈ ಥರ ಬಾಟಲ್ಲು ಕ್ಯಾಪ್ ಹಾಕ್ಬಿಟ್ಟು ನೀವು ಇಟ್ಕೊಂಬಿಡಿ. ನೀವು ಇಡೀ ದಿನ ಬೆಳಗ್ಗಿನ ಸಾಯಂಕಾಲ ತನಕ ಕುಡಿಬೋದು. ಹಾಗೆ ನಾನು ತೋರಿಸಿರುವಂತಹ ಚಿಯಾ ಮತ್ತು ಸಬ್ಜಾ ಸೀಡ್ಸನ್ನು ಡೈರೆಕ್ಟಾಗಿ ಯಾವತ್ತೂ ತಿಂದು ನೀರು ಕುಡಿಯೋಕ್ಕೆ ಹೋಗಬೇಡಿ. ಯಾಕೆಂದರೆ ಅದು ಹೆಲ್ತ್ಗೆ ಒಳ್ಳೆಯದಲ್ಲ, ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಹಾಗಾಗಿ ಅದನ್ನು ನೀವು ನೀರಿನಲ್ಲೇ ನೆನೆಸಿ ನೀವು ಕುಡಿಬೇಕಾಗುತ್ತೆ. ಈ ಥರ ನೀವು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಪದೇ ಪದೇ ಮಾಡೋಕ್ಕಾಗಲ್ಲ. ನೀವು ಈ ಥರ ಒಂದು ಸಲ ಮಾಡಿ ಬೆಳಗ್ಗೆ ಇಟ್ಕೊಂಡ್ಬಿಟ್ರೆ
ರಾತ್ರಿವರೆಗೂ ನೀವು ಈ ನೀರನ್ನು ಕುಡಿಬೋದು. ನಾನಿಲ್ಲಿ ಈ ಥರ ಬಾಟಲನ್ನು ತೊಗೊಂಡಿದ್ದೀನಿ ನೋಡಿ, ಈ ಥರ ತೋರಿಸ್ತೀನಿ ನಿಮಗೆ. ನಮ್ಮ ದೇಹಕ್ಕೆ ಬೇಕಾಗಿರೋ ಕೊಬ್ಬಿನಂಶ ಕರಗಿಸುವಂತಹ ಹಾಗೆ ಜೀರ್ಣಕ್ರಿಯೆ ಚೆನ್ನಾಗಿ ಸುಲಭವಾಗಿ ಆಗುವಂತಹ ಎಲ್ಲ ಐಟಮ್ಸ್ಗಳು ಇದರಲ್ಲಿ ಇದೆ. ಮೇನಾಗಿ ಚಿಯಾ ಮತ್ತು ಸಬ್ಜೆ ಇದೆಯಲ್ವ, ಇದು ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡಿ ಹಾಗೆ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡೋಕ್ಕೆ ತುಂಬ ಸಹಾಯ ಮಾಡುತ್ತೆ. ಹಾಗೆ ಶುಂಠಿ ಆಗಿರ್ಬೋದು ಮತ್ತು ಚಕ್ಕೆ ಹಾಗೆ ಪುದೀನ ಇದೆಲ್ಲನೂ ಕೂಡ ನಮ್ಮ ಜೀರ್ಣಶಕ್ತಿಗೆ ತುಂಬ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಒಂದು ಡ್ರಿಂಕನ್ನು ನೀವು ಡೈಲಿ ಕುಡಿಯೋದ್ರಿಂದ ಆದಷ್ಟು ಬೇಗ ಸಣ್ಣ ಆಗ್ತೀರಾ. ನೀವು ಜಾಸ್ತಿ ಎಕ್ಸಸೈಸ್ ಮಾಡೋ ಅವಶ್ಯಕತೆಯೂ ಇಲ್ಲ, ಹಾಗೆ ಊಟ ಬಿಡೋ ಅವಶ್ಯಕತೆಯೂ ಇಲ್ಲ. ಸುಲಭವಾಗಿ ಈ ಒಂದು ಡ್ರಿಂಕಿಂದ ನೀವು ನಿಮ್ಮ ದೇಹದ ತೂಕವನ್ನು ಕಡಿಮೆ ಮಾಡ್ಕೋಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಏನಾದರೂ ನಿಮಗೆ ಹೇಳೋದಿದ್ದರೆ ನನಗೆ ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್, ಬಾಯ್.